ಇಂದು ನಾಳೆಯೋ ಬೀಳುವ ಪರಿಸ್ಥಿತಿಯಲ್ಲಿರುವ ಜೀರ್ಗಾಬಿ ಗ್ರಾಮದ ಸರ್ಕಾರಿ ಶಾಲೆ ಮರ ಕೆಳಗೆ ಕುಳಿತು ಪಾಠ ಕೇಳುವ ಪರಿಸ್ಥಿತಿ. ಹೌದು, ಬೀದರ್ ಜಿಲ್ಲೆಯ ಔರದ್ ತಾಲೂಕಿನ ಜೀರ್ಗಾಬಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟಡ ಶಿಥಿಲಗೊಂಡಿದ್ದು, ಕೊಠಡಿಯಲ್ಲಿ ಕುಳಿತು ಪಾಠ ಕೇಳೋದು ಜೀವ ಕೈಯಲ್ಲಿ ಹಿಡಿದು ಶಿಕ್ಷಣ ಪಡೆಯುವಂತಿದೆ. ಶಾಲೆಯ ಕಟ್ಟಡ ಪರಿಸ್ಥಿತಿಗೆ ಹೆದರಿ ಶಿಕ್ಷಕರು ಮಕ್ಕಳಿಗೆ ಶಾಲಾ ಆವರಣದಲ್ಲಿ ಪಾಠ ಹೇಳುವ ಪರಿಸ್ಥಿತಿ ಉಂಟಾಗಿದೆ. 1ರಿಂದ 7ನೇ ತರಗತಿಯವರೆಗೆ 40 ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು, 7 ತರಗತಿಗೆ ಬರೀ 4 ಕೊಠಡಿ ಇದ್ದು, ಒಂದು ಕಾರ್ಯಾಲಯವಾದರೆ ಇನ್ನೊಂದು ಅಡುಗೆ ಕೋಣೆ. 2 ಕೊಠಡಿಯಲ್ಲಿ 7 ತರಗತಿಯ ವಿದ್ಯಾರ್ಥಿಗಳಿಗೆ ಪಾಠ ಮಾಡಬೇಕು. ಆದರೆ ಕಟ್ಟಡವು ಶಿಥಿಲಗೊಂಡಿದೆ. ಈ ಕುರಿತು ಸುಮಾರು ಬಾರಿ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಸಹ ನಮಗೂ ಅದಕ್ಕೂ ಸಂಬಂಧವಿಲ್ಲದಂತೆ ಅಧಿಕಾರಿಗಳು ವರ್ತಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ದೂರಿದರು. ಶಾಸಕ ಪ್ರಭು ಚವ್ಹಾಣ್ ಅವರು ಕ್ಷೇತ್ರದ ಸರ್ಕಾರಿ ಶಾಲೆಗಳ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸುತ್ತಿದ್ದರೂ ಕ್ಷೇತ್ರದ ಶಾಲೆಗಳ ಪರಿಸ್ಥಿತಿ ಇಂಥದ್ದಾಗಿದೆ. ಸರ್ಕಾರ ಬೇರೆ ಬೇರೆ ತಾಲೂಕು ಜಿಲ್ಲೆಗಳ ಸರ್ಕಾರಿ ಶಾಲೆಗಳಲ್ಲಿ ಹೈಟೆಕ್ ಶೌಚಾಲಯ ಸೇರಿ ವಿವಿಧ ಸೌಲಭ್ಯಗಳಿಗೆ ಲಕ್ಷಾಂತರ ಕೋಟ್ಯಾಂತರ ಅನುದಾನ ನೀಡುತ್ತಿದ್ದು, ಕಲ್ಯಾಣ ಕರ್ನಾಟಕ ಭಾಗ ಆಗಿರುವ ಬೀದರ್ ಜಿಲ್ಲೆಯ ಹಿಂದುಳಿದ ತಾಲೂಕು ಆಗಿರುವ ಔರದ್ ಕಡೆ ಗಮನ ಹರಿಸಬೇಕಿದೆ. ಸಂಬಂಧಪಟ್ಟ ಮೇಲಾಧಿಕಾರಿಗಳು ಕೂಡ ಈ ಕಡೆ ಗಮನ ಹರಿಸಿ ಈ ಶಾಲೆಯ ಪರಿಸ್ಥಿತಿ ಸರ್ಕಾರದ ಗಮನಕ್ಕೆ ತಂದು ಈಗಲಾದರೂ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗುತ್ತಾರಾ ಇಲ್ಲವೋ ಅನ್ನೋದನ್ನೇ ಕಾದು ನೋಡಬೇಕಾಗಿದೆ. ರಾಜಯ್ಯ ಸ್ವಾಮಿ, ಜೆಕೆ ನ್ಯೂಸ್ ಕನ್ನಡ, ಔರದ್. ಸರ್, ಜೆಕೆ ನ್ಯೂಸ್ಗೆ ಧನ್ಯವಾದಗಳು. ಈ ನಮ್ಮ ಜೀರ್ಗಾಬಿ ಗ್ರಾಮದಾಗ ಏನು ಸ್ಕೂಲ್ ಅದ ಸರ್, ಭಾಳ ದಿವಸ ಹಿಡಿದು ಇದು ಒಂದು 30-40 ವರ್ಷ ಆಯ್ತು ಸರ್ ಇದು ಕಟ್ಟಿ. ಫುಲ್ಲು ಡ್ಯಾಮೇಜ್ ಆಗಿದೆ ಸರ್. ಅದು ಡ್ಯಾಮೇಜ್ ಆದ್ಮೇಲೆ ಈಗ ಮಕ್ಕಳು ಏನಲ್ಲತ್ತ ಒಳಗಡೆ ಕೂತ್ಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ತಂದೆ ತಾಯಿಗೆ ಭಯ ಜಾಸ್ತಿ. ಯಾಕೆ ಭಯ ಅದ ಅಂದ್ರೆ, ಈಗ ಮಕ್ಕಳಿಗೆ ಸರ್ಕಾರಿ ಸ್ಕೂಲಿಗೆ ಅವ್ರು ಅಡ್ಮಿಷನ್ ಮಾಡಕ್ ಸರ್ ಹೊಂಟ್ರು, ನಿಮ್ಮ ಸ್ಕೂಲೇ ಸರಿ ಇಲ್ಲ, ನಮ್ಮ ಮಕ್ಕಳಿಗೆ ಕಳ್ಸ್ಯಾರದ ಮ್ಯಾಲೆ ಬಿತ್ತಂದ್ರೆ ಸಹಿ ಅಂತ ಚಾನ್ಸಸ್ ಅವ, ನಾವು ಮಕ್ಕಳಿಗೆ ಕಳ್ಸೋದಿಲ್ಲ, ಬಿಲ್ಡಿಂಗೇ ಸರಿ ಇಲ್ಲ ಅಂತ ಎಲ್ಲ ಜನ ಅದೇ ರೀತಿ ಮಾತಾಡ್ಕೊಳ್ತಾ ಇದಾರೆ ಸರ್. ಮತ್ತು ನಾವು ಇದಕ್ಕೆ ಸಂಬಂಧಪಟ್ಟದ ಎಷ್ಟು ಅಧಿಕಾರಿ ಅವ, ಆ ಅಧಿಕಾರಿಗಳಿಗೆ ನಾವೆಲ್ಲ ಮನವಿ ಕೊಟ್ಟಿದ್ದೇವೆ ಸರ್. ಪ್ರತಿಯೊಂದು ನಮ್ಮ ಹತ್ರ ದಾಖಲೆಗಳು ಅವ. ಯಾರ್ಯಾರು ಕೊಟ್ರಿ ನೀವು? BO ಕೊಟ್ಟಿದ್ದೇವೆ ಸರ್, BRC ಒಬ್ಬರಿಗೆ, ತಾಲೂಕಾ ಪಂಚಾಯತ್ಗೊಂದು, ಗ್ರಾಮ ಪಂಚಾಯತ್ಗೊಂದು ಕೊಟ್ಟಿದ್ವಿ. ಗ್ರಾಮ ಪಂಚಾಯತ್ ಆ PD ಅಂತೂ ಅದಕ್ಕೆ ರೆಸ್ಪಾನ್ಸ್ ಮಾಡಲ್ಲ ಸರ್. ಟೋಟಲಿ ಈಗ ಇರೋ PD ಅವ್ರಲಿಂದ ಬಹಳ ಸಮಸ್ಯೆ ಅದ ನಮ್ಮ PDಲಿಂದ. ಈ ಮುಂಜಾನೆ ಇಲ್ಲಿ ಇವತ್ತು ಈ ಪ್ರೋಗ್ರಾಮ್ ಅದ, ನಾವು ಫೋನ್ ಹಚ್ತಾ ಇದ್ದೇವೆ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇಲ್ಲಿ ಮೂಲಭೂತ ಸೌಕರ್ಯಗಳು ಏನೇನವ? ಇಲ್ಲಿ ಏನಿಲ್ಲ ಸರ್. ಎಲ್ಲ ಅವರು ಇಲ್ಲಿ ಬಂದ್ರೆ ಅವ್ರಿಗೆ ಏನಾರ ನಮ್ದು ಇರೋ ಏನದ ನಾವು ಅದನ್ನ ಅವ್ರಿಗೆ ಹೇಳ್ತೀವಿ. ಅವ್ರು ಬರೋದೇ ಇಲ್ಲ ಅಂದಮೇಲೆ ಏನು ಹೇಳೋಕ್ಕಾಗ್ತದೆ ಸರ್ ಅವ್ರಿಗೆ? ನಾನು ಜೀರ್ಗಾಬಿ ನಿವಾಸಿಯಾಗಿದ್ದು, ನಮ್ಮ ಗ್ರಾಮದಲ್ಲಿ 1ರಿಂದ 7ನೇ ತರಗತಿವರೆಗೆ ಸ್ಕೂಲ್ ಇದೆ. ಆ ಸ್ಕೂಲು ಈಗಾಗಲೇ ಭಾಳ ವರ್ಷಗಳಿಂದ ಕಟ್ಟಡ ಶಿಥಿಲಗೊಂಡಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಈಗಾಗಲೇ ಅರ್ಜಿ ಸಲ್ಲಿಸಿದರು, ಆದರೂ ಕೂಡ ಅವರು ಯಾವುದೇ ನಮ್ಮ ಮಾತಿಗೆ ಅವರು ಬೆಲೆ ಕೊಡ್ತಾ ಇಲ್ಲ. ಇರ್ತಕ್ಕಂಥ ಮಕ್ಕಳು, ನಾವು ಬಡವರು, ಇಲ್ಲಿ ಸ್ಕೂಲಿಗೆ ಹಾಕಬೇಕಂದ್ರೆ ಮಕ್ಕಳು ಜೀವನ ನಾವು ಕಳ್ಕೊಬೇಕಾಗ್ತದೆ. ಯಾಕಂದರೆ ಶಿಥಿಲಗೊಂಡದ ಸರ್. ಮತ್ತು ಪ್ರೈವೇಟ್ ಕಳಿಸ್ಬೇಕಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ. ಈಗ ಸ್ಟ್ರೆಂತ್ ಕಡಿಮೆ ಅದ ಅಂತ ಎಲ್ಲ ಕತ್ತೀರಿ, ಆದ್ರೆ ಇಲ್ಲಿ ಕಟ್ಟಡನೆಲ್ಲ ಸ್ಟ್ರೆಂತ್ ತಗೊಂಡು ನಾವು ಏನು ಮಾಡಮಿ? ಕಟ್ಟಡ ಸರಿಯಾಗೈತೆ ಅಂದ್ರೆ ನಾವು ಸ್ಟ್ರೆಂತ್ ಎಲ್ಲ ಹಾಕ್ತೀವಿ. ಇಲ್ಲಿ ಈಗ ಬಡವರಿದ್ದೇವೆ, ಪ್ರೈವೇಟ್ ಕಾರ್ ಹಾಕೋದಾಗಲ್ದು. ಮತ್ತೆ ಇಲ್ಲಿ ಹಾಕಿದ ತಕ್ಷಣ ಏನಂತ ಬ್ಯಾಸಿಗೆದಾಗ ಹೊರಗೆ ಕುಂತು ಮಕ್ಕಳೆಲ್ಲ ಸ್ಟಡಿ ಮಾಡಬೇಕು. ಮಳೆ ಬಂತಂದ್ರೆ ಸುಮ್ಮನೆ ತಾತ್ಕಾಲಿಕ ಒಳಗೆ ಹೋಯ್ತಾರ. ಮತ್ತೆ ಜೋರಾಗಿ ಮಳೆ ಬೀಳತ್ತಂತಂದ್ರೆ ಸ್ಕೂಲಿಗೆ ಮನೆಗೆ ಕಳ್ಸ್ಕೊಡ್ಬೇಕಾಯ್ತದ, ಹೊರಗಡೆ ನಿಲ್ಸ್ಕೊಳಕ್ ಬರೋದು. ಮತ್ತೆ ಉಗಡ್ ಬಿತ್ತು ಬಿಸಿಲು ಹೋಯ್ತು ಬಂತಂದ್ರೆ ಹೊರಗೆ ಕೂಡಿಸ್ತಾರ. ಬಿಸಿಲಿಗೆ ಊಟ ಮಾಡಬೇಕು. ಇದೊಂದು ಗಿಡ ಅದ ಸರ್, ಗಿಡದ ಎಳಿ ಕೂಡ್ತಾರ. ಗಿಡದ ಕೆಳಗೆ ಬಿಸಿಲು ಬಂತಂತಂದ್ರೆ ಮತ್ತಿನ್ನ ಒಳಗೆ ಹೋಗಿ ಕೂಡೋದು. ಒಳಗೆ ಕುಂತಿನಗಳಿಗೆರ ಕಟ್ಟಡ ಶಿಥಿಲಗೊಂಡದು ಪೂರ. ಗಾಡಿ ಎಲ್ಲ ತೊಯ್ತದ, ಮ್ಯಾಲ ಚಾವಣಿ ಬಿ ಶಿಥಿಲಗೊಂಡದ, ಸೂರ ಕತ್ತದದು. ಒಳಗೆ ಹೋದ ತಕ್ಷಣ ಬೀಳ್ತದ. ಶಿಕ್ಷಕರಿಗೆ ಹೇಳಿದ್ರೆ ಅವ್ರ ಏನ್ ಮಾಡ್ತಾರ ಸರ್? ಏನ್ ಮಾಡಕ್ ಆಗಲ್ಲ. ನಾವು ಊರ್ದವ್ರು ಬಹಳ ಸಲ ಕಂಪ್ಲೇಂಟ್ ಮಾಡಿದೆವು, ಅರ್ಜಿ ಕೊಟ್ಟಿದ್ದೇವೆ ಸರ್. ಯಾರ್ಯಾರು ಕೊಟ್ರಿ? MLA ಕೊಟ್ಟಿದ್ದೆವು, BO ಕೊಟ್ಟಿದ್ದೆವು, ಜಿಲ್ಲಾ ಪಂಚಾಯತ್ ಕೊಟ್ಟಿದ್ದೆವು, ಎಲ್ಲರಿಗೂ ಕೊಟ್ಟಿದ್ದೇವೆ ಸರ್. ಆದ್ರೆ ರೆಸ್ಪಾನ್ಸ್ ಇಲ್ಲ ಸರ್. ಏನು ಎಷ್ಟು ವರ್ಷ ಆಯ್ತು? ಹಿಂಗ 6-7 ವರ್ಷ ಆಯ್ತು ಸರ್. ಇದೇ ತರ ನೋಡ್ರಿ, ನೀವು ಕಣ್ಣಿಂದ ಗೊತ್ತಾಗ್ತದಲ್ಲ. 6 ವರ್ಷ ಆಯ್ತು. ಯಾರು ರೆಸ್ಪಾನ್ಸ್ ಇಲ್ಲ ಸರ್ ಒಟ್ಟೆ. ಮತ್ ಮಕ್ಕಳ ಜೀವನ ಹೆಂಗ್ರಿ? ಮತ್ತ ಎಜುಕೇಶನ್ ಹೆಂಗ? ಸರ್ ಈಗ ಮಕ್ಕಳು ಶಾಲೆಗೆ ಹೋಗ್ಬೇಕಂದ್ರೆ ಮತ್ತೆ ಮಕ್ಕಳು ಮನೆಯಾಗ ಕೊಡ್ತಾರ್ರಿ, ಏನ್ ಮಾಡ್ತಾರ? ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.
ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಎಸ್, ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಪ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.